ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಈ ವಿಡಿಯೋದಲ್ಲಿ ಗರ್ಭಿಣಿಯರು ಏನೇನೆಲ್ಲ ಆರೋಗ್ಯ ಸಲಹೆಗಳನ್ನು ತಗೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ. ಆರೋಗ್ಯಕರ ಗರ್ಭಧಾರಣೆಗಾಗಿ ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು. ಗರ್ಭಿಣಿಯರು ಸಾಕಷ್ಟು ತಾಜಾ ಮತ್ತು ಶುದ್ಧ ಹಣ್ಣು ತರಕಾರಿಗಳನ್ನು ತಿನ್ನಬೇಕು. ಉತ್ತಮ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮತ್ತು ಹೆಚ್ಚಿನ ಫೈಬರ್ ಮತ್ತು ವಿಟಮಿನ್ ಮತ್ತು ಖನಿಜಗಳು ಸಮೃದ್ಧವಾಗಿರುವ ಆಹಾರಗಳನ್ನು ಸೇವಿಸಬೇಕು. ಆರೋಗ್ಯಕರ ಗರ್ಭಧಾರಣೆಯು ತಾಯ್ತನದ ಹೊಸ್ತಿಲಲ್ಲಿರುವ ಪ್ರತಿಯೊಂದು ಹೆಣ್ಣಿನ ಬಯಕೆಯಾಗಿರುತ್ತದೆ. ಪ್ರತಿ ಮಹಿಳೆಯು ಸುರಕ್ಷಿತ, ಆರೋಗ್ಯಕರ ಗರ್ಭಧಾರಣೆ ಮತ್ತು ಆರೋಗ್ಯಕರ ಮಗುವನ್ನು ಹೊಂದಲು ಬಯಸುತ್ತಾರೆ. ಗರ್ಭಾವಸ್ಥೆ ನೈಸರ್ಗಿಕ ಮತ್ತು ಅದ್ಭುತ ವಿದ್ಯಮಾನವಾಗಿದೆ. ಆರೋಗ್ಯಕರ ಗರ್ಭಧಾರಣೆಯನ್ನು ಹೊಂದಲು ಪ್ರತಿಯೊಂದು ಮಹಿಳೆ ತಿಳಿದಿರಬೇಕಾದ ಕೆಲವು ಸಲಹೆಗಳು ಇಲ್ಲಿವೆ. ಗರ್ಭಧಾರಣೆಯ ಬಗ್ಗೆ ನಿಮಗೆ ನೀವೇ ಶಿಕ್ಷಣ ನೀಡಿಕೊಳ್ಳಿ. ಗರ್ಭಾವಸ್ಥೆಯ ಸಂದರ್ಭದಲ್ಲಿ ನಿಮ್ಮ ದೇಹವು ಯಾವ ಬದಲಾವಣೆಗಳಿಗೆ ಒಳಗಾಗುತ್ತದೆ ಎಂಬುದರ ಕುರಿತು ನೀವೇ ತಿಳಿದುಕೊಳ್ಳಿ. ನಿಮ್ಮ ಕುಟುಂಬ, ಸ್ನೇಹಿತರೊಂದಿಗೆ ಅವರ ಅನುಭವಗಳನ್ನು ಕೇಳಬೇಡಿ. ಗರ್ಭಾವಸ್ಥೆ ಸಂದರ್ಭದಲ್ಲಿ ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರದು, ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರದು, ನೀವೇ ಸಂತೋಷವಾಗಿರಲು ಇರುವ ಮಾರ್ಗಗಳಾವುವು, ಆರೋಗ್ಯಕರ ಮಗುವಿನ ಬೆಳವಣಿಗೆಗೆ ಸಹಕಾರಿಯಾಗುವ ಅಂಶಗಳಾವುವು, ಹೆರಿಗೆಯ ಬಳಿಕ ನಿಮ್ಮ ಹಾಗೂ ಮಗುವಿನ ಆರೋಗ್ಯ ಕಾಳಜಿ ಹೇಗೆ ವಹಿಸಬೇಕು, ಸ್ತನ್ಯಪಾನ ಮಾಡುವ ಬಗ್ಗೆಯೂ ತಿಳಿದುಕೊಳ್ಳಿ. ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಿ. ಸಾಮಾನ್ಯ ಮಹಿಳೆಯರಿಗೆ ಹೋಲಿಸಿದರೆ ಗರ್ಭಿಣಿ ಮಹಿಳೆಯರು ತೂಕ ಹೆಚ್ಚಿಸಿಕೊಳ್ಳಬೇಕು. ಆದರೆ ಅತಿಯಾದ ತೂಕವೂ ಸಹ ಒಳ್ಳೆಯದಲ್ಲ. ಅತಿಯಾದ ಬೊಜ್ಜು ಹೊಂದಿರುವ ಮಹಿಳೆಯರಲ್ಲಿ ಗರ್ಭಾವಸ್ಥೆಯ ಸಮಯದಲ್ಲಿ ತೊಡಕುಗಳನ್ನು ಹೆಚ್ಚಾಗಿ ಕಾಣಿಸುತ್ತವೆ. ಹೀಗಾಗಿ ಅತಿ ಕಡಿಮೆ ತೂಕವನ್ನು ಹೊಂದಬಾರದು, ಅತಿ ಹೆಚ್ಚಾದ ತೂಕವನ್ನು ಹೊಂದಬಾರದು. ಗರ್ಭಾವಸ್ಥೆಯ ಸಮಯದಲ್ಲಿ ಮಹಿಳೆಯ ಸುಮಾರು 10 ರಿಂದ 12 kg ತೂಕವನ್ನು ಹೆಚ್ಚಿಸಿಕೊಳ್ಳಬೇಕು. ಆರೋಗ್ಯಕರ ತೂಕ ಕಾಪಾಡಿಕೊಂಡರೆ ಮಗುವಿನ ಆರೋಗ್ಯವು ಉತ್ತಮವಾಗಿರುತ್ತದೆ. ಗರ್ಭಾವಸ್ಥೆಯಲ್ಲಿ ಎಷ್ಟು ತೂಕ ಹೆಚ್ಚಾಗಬೇಕು? ಗರ್ಭಾವಸ್ಥೆ ಸಮಯದಲ್ಲಿ ಮಹಿಳೆಯು ಸುಮಾರು 10 ರಿಂದ 12 kg ತೂಕವನ್ನು ಹೆಚ್ಚಿಸಿಕೊಳ್ಳಬೇಕು. ಇದು ಮಗುವಿನ ಆರೋಗ್ಯಕ್ಕೂ ಒಳ್ಳೆಯದು. ಗರ್ಭಾವಸ್ಥೆಯಲ್ಲಿ ಸರಿಯಾದ ಪ್ರಮಾಣದ ತೂಕವನ್ನು ಹೊಂದುವುದರಿಂದ ಆರೋಗ್ಯಕರ ಮಗುವಿನ ಬೆಳವಣಿಗೆ ಸಹಕಾರಿಯಾಗುತ್ತದೆ. ಪ್ರಸವದ ನಂತರ ಸಾಮಾನ್ಯ ಸ್ಥಿತಿಗೆ ಮರಳುವುದು ಸಹ ಸುಲಭವಾಗುತ್ತದೆ. ತೂಕ ಹೆಚ್ಚಾಗುವುದು ಕಡಿಮೆಯಾದರೆ ಕಡಿಮೆ ತೂಕದ ಮಗು ಜನಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಜೊತೆಗೆ ಅವಧಿಪೂರ್ವ ಹೆರಿಗೆಯ ಸಾಧ್ಯತೆಯೂ ಇರುತ್ತದೆ. ಆರೋಗ್ಯಕರ ಗರ್ಭಧಾರಣೆಗಾಗಿ ಆರೋಗ್ಯಕರ ಆಹಾರವನ್ನು ಸೇವಿಸಿ. ಗರ್ಭಿಣಿಯರು ಸಾಕಷ್ಟು ತಾಜಾ ಹಾಗೂ ಶುದ್ಧ ಹಣ್ಣು ತರಕಾರಿಗಳನ್ನು ತಿನ್ನಬೇಕು. ಉತ್ತಮ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮತ್ತು ಹೆಚ್ಚಿನ ಫೈಬರ್ ಮತ್ತು ವಿಟಮಿನ್ ಮತ್ತು ಖನಿಜಗಳು ಸಮೃದ್ಧವಾಗಿರುವ ಆಹಾರಗಳನ್ನು ಸೇವಿಸಿ. ಫೋಲಿಕ್ ಆಮ್ಲ ಭರಿತ ಆಹಾರ ಸೇವನೆ ಮುಖ್ಯವಾಗಿದೆ. ಪ್ರತಿದಿನ 8 ರಿಂದ 10 ಗ್ಲಾಸ್ ನೀರು ಕುಡಿಯಬೇಕು. 2ನೇ ತ್ರೈಮಾಸಿಕದಲ್ಲಿ 350 ಹೆಚ್ಚುವರಿ ಕ್ಯಾಲೋರಿ ಹಾಗೂ 3ನೇ ತ್ರೈಮಾಸಿಕದಲ್ಲಿ 450 ಹೆಚ್ಚುವರಿ ಕ್ಯಾಲೋರಿ ಆಹಾರ ಸೇವಿಸಬೇಕು. ಕ್ಯಾಲ್ಸಿಯಂ ಮಾತ್ರೆಗಳನ್ನು ತಿನ್ನಿ. ದೈಹಿಕವಾಗಿ ಸಕ್ರಿಯರಾಗಿರಿ. ಗರ್ಭಾವಸ್ಥೆ ಸಮಯದಲ್ಲಿ ಮಹಿಳೆಯರು ಹೆಚ್ಚು ಸಕ್ರಿಯರಾಗಿರಬೇಕು. ವಾಕಿಂಗ್ ಮಾಡುವುದು, ವೈದ್ಯರು ಸೂಚಿಸಿರುವ ವ್ಯಾಯಾಮ ಮಾಡುವುದು, ಸ್ವಿಮ್ಮಿಂಗ್ ಮಾಡುವುದು ಇವೆಲ್ಲವೂ ಗರ್ಭಾವಸ್ಥೆಯಲ್ಲಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಸೆಳೆತ, ಅಧಿಕ ರಕ್ತದೊತ್ತಡ ಮತ್ತು ಗರ್ಭಾವಸ್ಥೆಯಲ್ಲಿ ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಸಾಕಷ್ಟು ನಿದ್ರೆ ಮತ್ತು ವಿಶ್ರಾಂತಿ. ಆರೋಗ್ಯಕರ ಗರ್ಭಧಾರಣೆ ಮತ್ತು ಮಗುವಿನ ಸರಿಯಾದ ಬೆಳವಣಿಗೆಗೆ ಸಾಕಷ್ಟು ನಿದ್ರೆ ಹಾಗೂ ವಿಶ್ರಾಂತಿ ತುಂಬ ಮುಖ್ಯವಾಗುತ್ತದೆ. ರಾತ್ರಿ ಸಮಯದಲ್ಲಿ 6 ರಿಂದ 8 ಗಂಟೆಗಳ ನಿದ್ರೆ ಹಾಗೂ ಹಗಲಿನ 2 ಗಂಟೆಗಳ ನಿದ್ರೆಯನ್ನು ಮಾಡಬೇಕು. ಇದು ಬೆಳೆಯುತ್ತಿರುವ ಮಗುವಿಗೆ ಸಾಕಷ್ಟು ರಕ್ತ ಪರಿಚಲನೆಯನ್ನು ನೀಡುತ್ತದೆ. ಮಗುವಿನ ಬೆಳವಣಿಗೆಯ ದಾಖಲೆಯನ್ನು ಗಮನಿಸಿ. ಗರ್ಭಾವಸ್ಥೆ ಸಮಯದಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ದಾಖಲೆಯನ್ನು ಗಮನಿಸಿ. ಮಗುವಿನ ಬೆಳವಣಿಗೆಯನ್ನು ಟ್ರ್ಯಾಕ್ ಮಾಡಲು ಸಮಯಕ್ಕೆ ಸರಿಯಾಗಿ ರಕ್ತ ಪರೀಕ್ಷೆ ಮತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿ. ಗರ್ಭಾವಸ್ಥೆಯ 28 ವಾರಗಳಿಂದ ಭ್ರೂಣದಲ್ಲಿರುವ ಮಗುವಿನ ಚಲನೆಯನ್ನು ಪರಿಶೀಲಿಸಿ. 10 ಗಂಟೆಗೆ ಕನಿಷ್ಠ 10 ರಿಂದ 12 ಬಾರಿ ಮಗುವಿನ ಚಲನೆ ಇರಬೇಕು. ಯಾವುದೇ ಅಸಾಮಾನ್ಯ ಲಕ್ಷಣಗಳು ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ. ಇದಿಷ್ಟು ಗರ್ಭಾವಸ್ಥೆಯ ಆರೋಗ್ಯಕರ ಸಲಹೆಗಳು.